ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತೀಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ ಎರಡನೆಯ ವೈಷ್ಣವ ಖಂಡದ ಕಾರ್ತೀಕ ಮಾಸ ಮಾಹಾತ್ಮ್ಯದಲ್ಲಿ ಜಲಂಧರನ ವಿಜಯ ಪ್ರಾಪ್ತಿ ವರ್ಣನವೆಂಬ 15ನೆಯ ಅಧ್ಯಾಯಕ್ಕೆ ಸ್ವಾಗತ. ನಾರದನು ಹೇಳುತ್ತಾನೆ, ಪೂರ್ವದಲ್ಲಿ ಯಾವ ದೈತ್ಯರು ದೇವತೆಗಳಿಂದ ಸೋಲಿಸಲ್ಪಟ್ಟು ಪಾತಾಳದಲ್ಲಿ ನೆಲೆಸಿದ್ದರೋ ಅವರೆಲ್ಲರೂ ನಿರ್ಭಯವಾಗಿ ಭೂಮಂಡಲಕ್ಕೆ ಬಂದು ಅವನನ್ನು ಆಶ್ರಯಿಸಿದರು. ಒಂದು ಸಲ ಆ ದೈತ್ಯರಾಜನು ತಲೆ ಕತ್ತರಿಸಿ ಹೋಗಿದ್ದ ರಾಹುವನ್ನು ಕಂಡು ಸಮೀಪದಲ್ಲಿದ್ದ ಭಾರ್ಗವ ಅಂದರೆ ಶುಕ್ರನನ್ನು ಕುರಿತು ಅವನ ಶಿರಚ್ಛೇದಕ್ಕೆ ಕಾರಣವೇನೆಂದು ಪ್ರಶ್ನೆ ಮಾಡಿದನು. ಶುಕ್ರನು ಸಮುದ್ರ ಮಥನವನ್ನು, ದೇವತೆಗಳು ಮಾಡಿದ ರತ್ನಾಪಹರಣವನ್ನು, ದೈತ್ಯರ ಪರಾಭವವನ್ನು ಅವನಿಗೆ ವಿವರಿಸಿ ತಿಳಿಸಿದನು. ಜಲಂಧರನು ತನ್ನ ತಂದೆಯನ್ನು ಮಥಿಸಿದರೆಂಬ ಸಂಗತಿಯನ್ನು ಕೇಳಿ ಕ್ರೋಧದಿಂದ ಕೆಂಪಡರಿದ ಕಣ್ಣುಗಳುಳ್ಳವನಾಗಿ ಇಂದ್ರನ ಸನ್ನಿಧಿಗೆ ಭಸ್ಮರನೆಂಬ ದೂತನನ್ನು ಕಳುಹಿಸಿದನು. ಆ ದೂತನು ಸ್ವರ್ಗಕ್ಕೆ ಹೋಗಿ ಶ್ರೇಷ್ಠವಾದ ಸುಧರ್ಮವೆಂಬ ಇಂದ್ರ ಸಭೆಯನ್ನು ಪ್ರವೇಶಿಸಿ ತಲೆ ತಗ್ಗಿಸದೆಯೇ ದೇವೇಂದ್ರನಿಗೆ ಅದ್ಭುತವಾದ ಈ ವಾಕ್ಯವನ್ನು ಸುರಿದನು. ಭಸ್ಮರನು ಹೇಳುತ್ತಾನೆ, ದೇವೇಂದ್ರ, ಸಮುದ್ರ ತನಯನಾದ ಜಲಂಧರನು ಸರ್ವ ದೈತ್ಯ ಜನಕ್ಕೂ ಒಡೆಯನು. ನಾನು ಆತನಿಂದ ಕಳುಹಿಸಲ್ಪಟ್ಟ ದೂತನು. ಆತನೇನು ಹೇಳಿದನೋ ಅದನ್ನು ಹೇಳುತ್ತೇನೆ ಕೇಳು. ಮಂದರ ಗಿರಿಯನ್ನಿಟ್ಟು ನನ್ನ ತಂದೆಯಾದ ಸಾಗರನನ್ನು ಏತಕ್ಕೆ ಮಥಿಸಿದ್ದೀಯೇ? ನವರತ್ನಗಳನ್ನು ಏಕೆ ತೆಗೆದುಕೊಂಡೆ? ಅದೆಲ್ಲವನ್ನು ಶೀಘ್ರವಾಗಿ ನನಗೆ ತಂದೊಪ್ಪಿಸು. ಹೀಗೆಂದು ನುಡಿದ ದೂತನ ವಚನವನ್ನು ಆಲಿಸಿ ತ್ರಿದಶಾಧಿಪತಿಯು ವಿಸ್ಮಿತನಾದನು. ಭಯದಿಂದ ನಡುಗುತ್ತಾ ಅವನು ಘಸ್ಮರನಿಗೆ ಹೀಗೆ ಹೇಳಿದನು. ಇಂದ್ರನು ಹೇಳುತ್ತಾನೆ, ಎಲಾ ದೂತ, ಪೂರ್ವದಲ್ಲಿ ನಾನು ಸಾಗರವನ್ನೇಕೆ ಮಥಿಸಿದನೆಂಬ ಕಾರಣವನ್ನು ಕೇಳು. ನನ್ನ ಭಯದಿಂದ ಗಾಬರಿಗೊಂಡ ಪರ್ವತಗಳಿಗೆ ಸಾಗರನು ತನ್ನೊಡಲಿನಲ್ಲಿ ಎಡೆಗೊಟ್ಟನು. ನನ್ನ ಶತ್ರುಗಳಾದ ಇನ್ನೂ ಬೇರೆ ದೈತ್ಯರನ್ನು ಅವನು ರಕ್ಷಿಸಿದನು. ಆದ ಕಾರಣ ಸಮುದ್ರ ಮಥನದಿಂದ ಯಾವ ಯಾವ ವಸ್ತುವು ಹುಟ್ಟಿ ಬಂದಿತೋ ಅದನ್ನು ನಾನೇ ತೆಗೆದುಕೊಂಡೆನಷ್ಟೇ. ಪೂರ್ವದಲ್ಲಿ ಸಾಗರಾತ್ಮಜನಾದ ಶಂಖನು ಕೂಡ ಇದೇ ರೀತಿ ದೇವತೆಗಳನ್ನು ದ್ವೇಷಿಸಿದನು. ಅವನು ಸಹ ಸಾಗರದ ಉದರವನ್ನೇ ಪ್ರವೇಶ ಮಾಡಿ ನನ್ನ ಅನುಜನಿಂದ ಹತನಾದನು. ಆದುದರಿಂದ ಹೋಗು, ಸಮುದ್ರ ಮಥನದ ಸರ್ವ ಕಾರಣವನ್ನು ನಿನ್ನ ಒಡೆಯನಾದ ಆ ಜಲಂಧರನಿಗೆ ತಿಳಿಸು ಎಂದನು. ನಾರದನು ಹೇಳುತ್ತಾನೆ, ಈ ರೀತಿ ಇಂದ್ರನು ಹೇಳಿ ಕಳುಹಿಸಿದ ಆ ದೂತನು ಭೂಲೋಕಕ್ಕೆ ಬಂದನು. ಈ ಎಲ್ಲ ಮಾತನ್ನು ಅವನು ಜಲಂಧರ ದೈತ್ಯನಿಗೆ ತಿಳಿಸಿದನು. ಅದನ್ನು ಕೇಳಿ ಆ ಜಲಂಧರ ದೈತ್ಯನು ರೋಷದಿಂದ ಅದುರುವ ತುಟಿಗಳುಳ್ಳವನಾದನು. ದೈತ್ಯ ಸೇನೆಯಿಂದೊಡಗೂಡಿ ಯುದ್ಧ ಮಾಡಲು ಸ್ವರ್ಗಕ್ಕೆ ನಡೆದನು. ಬಳಿಕಲ ಯುದ್ಧದಲ್ಲಿ ದೇವದಾನವರ ನಾಶವು ಮಹತ್ತರವಾಯಿತು. ಆ ಯುದ್ಧದಲ್ಲಿ ಮೃತರಾದ ದೈತ್ಯರನ್ನು ಭಾರ್ಗವನು ಮೃತ ಸಂಜೀವಿನಿ ವಿದ್ಯೆಯಿಂದ ಮಂತ್ರಿತವಾದ ಜಲಬಿಂದುಗಳಿಂದ ಉಜ್ಜೀವಗೊಳಿಸುತ್ತಿದ್ದನು. ಬೃಹಸ್ಪತಿಯು ಸಹ ದ್ರೋಣಾದ್ರಿಯಿಂದ ಪುನಃ ಪುನಃ ದಿವ್ಯೌಷಧಿಗಳನ್ನು ತರಿಸಿ ಅವುಗಳಿಂದ ಯುದ್ಧದಲ್ಲಿ ಮೃತರಾದ ದೇವತೆಗಳನ್ನು ಕೂಡ ಮತ್ತೆ ಮತ್ತೆ ಬದುಕಿಸುತ್ತಿದ್ದನು. ಯುದ್ಧದಲ್ಲಿ ಈ ರೀತಿ ಮೃತರಾಗುತ್ತಿದ್ದ ದೇವತೆಗಳು ಮತ್ತೆ ಎದ್ದು ಬಂದು ನಿಂತುದನ್ನು ನೋಡಿ ಜಲಂಧರನು ಕ್ರೋಧವಶನಾಗಿ ಭಾರ್ಗವನನ್ನು ಕುರಿತು ಈ ರೀತಿ ಮಾತನಾಡಿದನು. ಜಲಂಧರನು ಹೇಳುತ್ತಾನೆ, ನನ್ನಿಂದ ಯುದ್ಧದಲ್ಲಿ ಹತರಾದ ದೇವತೆಗಳು ಪುನರ್ಜೀವಿತರಾಗುತ್ತಿರುವುದೆಂತು? ಗುರುವೇ, ನಿನ್ನ ಸಂಜೀವಿನಿ ವಿದ್ಯೆಯು ಬೇರೆ ಕಡೆಯಲ್ಲಿ ಇಲ್ಲವೆಂದು ವಿಖ್ಯಾತವಾಗಿದೆ ಎಂದನು. ಆಗ ಶುಕ್ರನು ಹೇಳುತ್ತಾನೆ, ಜಲಂಧರ, ಬೃಹಸ್ಪತಿಯು ದ್ರೋಣಾದ್ರಿಯಿಂದ ದಿವ್ಯ ಔಷಧಿಗಳನ್ನು ತರಿಸಿ ಸುರರಿಗೆ ಜೀವವೆರೆಯುತ್ತಿದ್ದಾನೆ. ಆದುದರಿಂದ ದ್ರೋಣಾದ್ರಿಯನ್ನು ನೀನು ಬೇರೆಡೆಗೆ ತೆಗೆದು ಸಾಗಿಸು. ನಾರದನು ಹೇಳುತ್ತಾನೆ, ಶುಕ್ರನು ಈ ರೀತಿ ಹೇಳಲಾಗಿ ಆ ದೈತ್ಯೇಂದ್ರನು ದ್ರೋಣಾಚಲವನ್ನು ತಂದು ಬೇಗನೆ ಸಮುದ್ರದಲ್ಲಿ ಎತ್ತಿ ಹಾಕಿದನು. ಬಳಿಕ ಮರಳಿಯು ಆ ಮಹಾಯುದ್ಧಕ್ಕೆ ಹೋದನು. ಆಗ ದೇವತೆಗಳು ಹತರಾದುದನ್ನು ಕಂಡು ಗುರುವು ದ್ರೋಣಾದ್ರಿಗೆ ಹೋದನು. ಹೋಗಿ ನೋಡಲಾಗಿ ಸುರಾರ್ಚಿತನಾದ ಆತನು ಅಲ್ಲಿ ಆ ಗಿರಿಯನ್ನು ಕಾಣಲೇ ಇಲ್ಲವು. ಆ ದೈತ್ಯನು ದ್ರೋಣಾಚಲವನ್ನು ಅಪಹರಿಸಿದನು ಎಂದರಿತು ಬೃಹಸ್ಪತಿಯು ಭಯವಿಹ್ವಲನಾಗಿ ಹಿಂದಕ್ಕೆ ಬಂದು ದೂರದಲ್ಲೇ ನಿಂತು ನಿಟ್ಟುಸಿರಿನಿಂದ ಅಕುಲಗೊಂಡ ಶರೀರವುಳ್ಳವನಾಗಿ, ಅಯ್ಯ ದೇವತೆಗಳಿರ, ಯುದ್ಧವನ್ನು ಬಿಟ್ಟು ಜಾಗ್ರತೆಯಾಗಿ ಓಡಿ ಹೋಗಿರಿ. ಇವನನ್ನು ಜಯಿಸಲು ಸಾಧ್ಯವಿಲ್ಲ, ಏಕೆಂದರೆ ಇವನು ರುದ್ರಾಂಶದಿಂದ ಹುಟ್ಟಿದವನು. ಹಿಂದೆ ಶುಕ್ರನು ನಿಮಗೆ ಮಾಡಿದ ಶಾಸ್ತಿಯನ್ನು ಸ್ಮರಿಸಿಕೊಳ್ಳಿರಿ ಎಂದು ಕೂಗಿದನು. ಆ ವಚನವನ್ನು ಆಲಿಸಿ ದೇವತೆಗಳು ಭಯದಿಂದ ದಿಕ್ಕುತೋಚದವರಾದರು. ದೈತ್ಯನಿಂದ ವಧೆಗೀಡಾಗುತ್ತಿದ್ದ ಅವರು ದಶ ದಿಕ್ಕುಗಳಿಗೂ ಪಲಾಯನ ಮಾಡಿದರು. ದೇವತೆಗಳು ಓಡಿಹೋದುದನ್ನು ಕಂಡು ಸಾಗರ ನಂದರನಾದ ಆ ಜಲಂಧರನು ದೈತ್ಯರಿಂದೊಡಗೂಡಿ ಶಂಖ ಭೇರಿಗಳ ಜಯಧ್ವನಿಯನ್ನು ಮಾಡುತ್ತಾ ಅಮರಾವತಿಯನ್ನು ಪ್ರವೇಶಿಸಿದನು. ಆ ದೈತ್ಯನು ನಗರಿಯನ್ನು ಪ್ರವೇಶಿಸಲಾಗಿ ಇಂದ್ರನೇ ಮೊದಲಾದ ದೇವತೆಗಳು ಸುವರ್ಣಾದ್ರಿಯ ಅಂದರೆ ಮೇರು ಪರ್ವತದ ಗುಹೆಗೆ ಹೋಗಿ ಸೇರಿದರು.
ದೈತ್ಯರಿಂದ ಪೀಡಿಸಲ್ಪಟ್ಟವರಾಗಿ ಅವರೆಲ್ಲರೂ ಅಲ್ಲಿಯೇ ವಾಸಿಸುತ್ತಿದ್ದರು. ಬಳಿಕ ಅಸುರನು ಇಂದ್ರಾದಿಗಳ ಎಲ್ಲ ಅಧಿಕಾರಗಳಲ್ಲಿಯೂ ಶುಂಭನೆ ಮೊದಲಾದ ದೈತ್ಯ ಶ್ರೇಷ್ಠರನ್ನು ಬೇರೆ ಬೇರೆಯಾಗಿ ನೇಮಕ ಮಾಡಿದನು. ಹಾಗೆ ನೇಮಿಸಿ ತಾನು ಮತ್ತೆ ಸುವರ್ಣಾದ್ರಿಯ ಗುಹೆಯನ್ನು ಹೋಗಿ ಸೇರಿದನು. ಇಲ್ಲಿಗೆ 81,000 ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ ಎರಡನೆಯ ವೈಷ್ಣವ ಖಂಡದ ಕಾರ್ತೀಕ ಮಾಸ ಮಹಾತ್ಮ್ಯದಲ್ಲಿ ಜಲಂಧರನ ವಿಜಯ ಪ್ರಾಪ್ತಿ ವರ್ಣನವೆಂಬ 15ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.